ಒಂದನೇ ತರಗತಿಗೆ 6 ವರ್ಷ ಕಡ್ಡಾಯ. ಮತ್ತದೇ ಆತಂಕದಲ್ಲಿ ಸಾವಿರಾರು ಪಾಲಕರು. ಅಸಹಾಯಕವಾದ ಶಿಕ್ಷಣ ಇಲಾಖೆ. ಗ್ಯಾರಂಟಿಯಿಂದ ಸರ್ಕಾರ ಕಂಗಾಲ್. ಸಿಎಂ ಮನೆ ಬಳಿಕ ಶಾಸಕರ ಭವನಕ್ಕೂ ಸಿಂಗಾರ. 4.80 ಕೋಟಿ ವೆಚ್ಚದಲ್ಲಿ ನವೀಕರಣಕ್ಕೆ ಆರ್ಡರ್. ಕರ್ನಾಟಕದಲ್ಲಿ ಬ್ಯಾನ್ಗಳದ್ದೇ ಕಾರುಬಾರು. ಟ್ಯಾಟೂ, ಲಿಪ್ಸ್ಟಿಕ್ ಆಯಿತು, ಇದೀಗ ಮೆಹಂದಿ. ಕೇಂದ್ರದ ವರದಿಗೆ ಕಾಯ್ತಾ ಇದೆ ಆರೋಗ್ಯ ಇಲಾಖೆ. ನಮಸ್ಕಾರ, ಬೆಂಗಳೂರು ಲೈವ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ಇವತ್ತಿನ ಬಿಗ್ ಸ್ಟೋರಿ, ಮೇಜರ್ ಸುದ್ದಿಯ ಮಾಹಿತಿಯನ್ನು ನಮ್ಗೆ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ರೆಡಿ ಇದ್ದಾರೆ. ಮೊದಲನೇದಾಗಿ ವೀರೇಶ್ ಹಾಗೂ ಧ್ರುವರಾಜ್, ದೀಪ್ತಿ ತೊಳ್ಪಾಡಿ ಮತ್ತು ವಿಜಯ್, 4 ಜನ ಇದ್ದಾರೆ. ಗುಡ್ ಈವ್ನಿಂಗ್ ನಾಲ್ವರಿಗೂ ಕೂಡ. ನಿಮ್ಮ ಸುದ್ದಿಗಳು ಬಂದಾಗ ನಿಮ್ಮನ್ನ ಸಂಪರ್ಕಿಸ್ತೀನಿ. ಸುದ್ದಿಯನ್ನ ನೋಡೋದಾದ್ರೆ ವೀಕ್ಷಕರೇ, ಬಿಬಿಎಂಪಿ ಕುರಿತಾದ ಬಿಗ್ ಸ್ಟೋರಿ, ಬೆಂಗಳೂರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬಿಗ್ ಸ್ಟೋರಿ ಇದು. ಬೆಂಗಳೂರಿಗೆ ಸಂಬಂಧಪಟ್ಟ ದೊಡ್ಡ ಸುದ್ದಿ. ಬಿಬಿಎಂಪಿ ಎಲೆಕ್ಷನ್ ಯಾವಾಗ ಅನ್ನೋದಕ್ಕೆ ಉತ್ತರ ಸಿಕ್ತಾ? ಬಿಬಿಎಂಪಿನೇ ಇರುತ್ತಾ ಅಥವಾ ಗ್ರೇಟರ್ ಬೆಂಗಳೂರು ಆಗತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ. ಮೇ ತಿಂಗಳಿನಲ್ಲಿ ಬಿಬಿಎಂಪಿ ಚುನಾವಣೆ ಪಕ್ಕಾ. ಈಗಾಗಲೇ ಬಿಬಿಎಂಪಿ ಎಲೆಕ್ಷನ್ ಬಗ್ಗೆ ಚರ್ಚೆ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ. ಗ್ರೇಟರ್ ಬೆಂಗಳೂರು ವಿಧೇಯಕ ಪ್ರಕಾರ ಚುನಾವಣೆ. ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಬಿಬಿಎಂಪಿ ಚುನಾವಣೆ. ಬೆಂಗಳೂರು ಬಿಬಿಎಂಪಿ ಚುನಾವಣೆ ನಡೆಯುತ್ತೋ ಇಲ್ಲೋ ಅನ್ನೋಂಥದ್ದು ಏನೋ ಸರ್ಕಾರದ ಮಟ್ಟದ ನಡೆಯುವಂತ ನಿರ್ಧಾರ ಆಗಿದೆ ಅಥವಾ ಇನ್ನು ಚಿಂತನೆ ಏನ್ ಸರ್? ಈಗ ಗ್ರೇಟರ್ ಬ್ಯಾಂಗ್ಳೂರ್ ಮಾಡಬೇಕು ಅಂತೇಳಿ ರಿಜ್ವಾನ್ ಅರ್ಷದ್ ಅವರ ಅಧ್ಯಕ್ಷತೆಯಲ್ಲಿ 2 ಸದನಗಳ ಸದಸ್ಯರ ಒಂದು ಸಮಿತಿಯನ್ನ ಮಾಡಿದ್ರು. ವರದಿ ಕೊಟ್ಟಿದ್ದಾರೆ. ಮೊನ್ನೆ 3 ದಿವಸಕ್ಕೆ ಮುಂಚೆ ವರದಿ ಕೊಟ್ಟಿದ್ದಾರೆ. ಅದು ಬಿಲ್ ಆಗಿ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಪಾಸ್ ಆದಮೇಲೆ ಅದನ್ನ ಗವರ್ನರ್ ಅವರು ಅನುಮೋದನೆ ಕೊಟ್ಟಾದ್ಮೇಲೆ ಅದು ಕಾಯ್ದೆ ಜಾರಿಗೆ ಬರುತ್ತೆ. ಆಮೇಲೆ ಚುನಾವಣೆ ನಾವು ಮೇ ಅಷ್ಟೊತ್ತು ಮಾಡ್ಕೋಬಹುದು. ಅಂದ್ರೆ ಸುಮಾರು ಹಲವಾರು ವರ್ಷಗಳಿಂದ ಬಾಕಿ ಇರುವಂತದ್ದು. ಸೊ ಮೇ ಅಷ್ಟೊತ್ತಿಗೆ ಆಗುತ್ತೆ ಕನ್ಫರ್ಮ್ 100% ಅನ್ಸುತ್ತಾ ಅಥವಾ ಏನಾದ್ರೂ ಬಾಕಿ? ಇಲ್ಲ, 100% ಆಗುತ್ತೆ. ಕಾರಣ ಏನು ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಕೇಸ್ ಇದೆ. ಅದರಿಂದ ಸುಪ್ರೀಂ ಕೋರ್ಟ್ ನಮ್ಮ ಕಾಯ್ದೆ ಪ್ರಕಾರ ಯಾವುದೇ ಚುನಾವಣೆಗಳನ್ನ ಮುಂದೂಡಬಾರದು ಅಂತಾನೆ ಇದೆ. ಆದ್ರೂ ಮುಂದೂಡಬಾರದು ಅಂತ ಇದ್ರೂ ಕೂಡ ಸುಮಾರು 2 ವರ್ಷ 8 ತಿಂಗಳ ಕಾಲ ಬಿಜೆಪಿಯವರ ಅವಧಿನಲ್ಲೇ ಮುಂದಕ್ಕೆ ಹೋಗಿತ್ತು. ಮತ್ತೆ ನಮ್ಮ ಅವಧಿನಲ್ಲೂ ಕೂಡ ಗ್ರೇಟರ್ ಬ್ಯಾಂಗ್ಳೂರ್ ಮಾಡಬೇಕು